ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಹೋಗಿ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಏನಪ್ಪ ಇವಳು ಸ್ಟಾರ್ಟಿಂಗಲ್ಲೇ ಕಾಫಿ ಕುಯ್ಯೋ ತೋರಿಸ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಎಸ್, ನಾವಿವತ್ತು ಕಾಫಿ ಹಣ್ಣು ಕುಯ್ತಾ ಇದ್ದೀವಿ. ಸೊ ಫಸ್ಟ್ನೇ ಹಣ್ಣು, ಫಸ್ಟ್ನೇ ಬೆಳೆ ಆ ಗಿಡದಲ್ಲಿ. ಸೊ ಹಂಗಾಗಿ ಪೂಜೆ ಮಾಡಿಬಿಟ್ಟು ನಾವು ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಬಗ್ಗಿ ಕುಯ್ಯೋದು ಈ ಥರ ಎಲ್ಲ ಫಸ್ಟ್ ಟೈಮ್ ನಾನು ಮಾಡಿದ್ದು. ಆ್ಯಂಡ್ ಚಿಕ್ಕದಾಗಿ ಒಂದು ಕುಂಟಲಿದೆ, ಅದರಲ್ಲಿ ನಾವು ಕಾಫಿ ಹಾಕಿದ್ದು 1 ವರ್ಷದಿಂದ ಹಾಕಿದ ಗಿಡ ಎಷ್ಟು ಚೆನ್ನಾಗಿ ಹಣ್ಣು ಬಿಡ್ತಾ ಇದೆ. ಈಗ ಮತ್ತೆ ಆಲ್ರೆಡಿ ಅದು ಹಣ್ಣಾಗ್ಬಿಟ್ಟಿದೆ. ಈಗ ಇನ್ನೊಂದು ರೌಂಡ್ ಕುಯ್ಬೇಕು, ಅಷ್ಟು ಹಣ್ಣಾಗಿದೆ. ಆ್ಯಂಡ್ ಒಂದೊಂದು ಗಿಡಗಳಂತೂ ಹಾಳಾಗ್ಬಿಟ್ಟಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು. ಒಂದೊಂದು ಗಿಡದ ಹತ್ರ ಅಂತೂ ಬೆಕ್ಕುಗಳನ್ನು ತಿಂದ್ಬಿಟ್ಟು ಎಲ್ಲ ಕಾಯೆಲ್ಲ ಹಂಗಂಗೆ ಉದುರಿಸೋಗ್ಬಿಟ್ಟಿದ್ದು. ಸೊ ಅವನ್ನೆಲ್ಲ ತೆಗ್ದು ಹಾಕ್ಕೊಂಡು ಆಮೇಲೆ ಹಣ್ಣೆಲ್ಲ ಕುಯ್ದಿದ್ದಾಯಿತು. ಸೊ ಯಾರಿಗೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಕಾಫಿ ಕುಯ್ದಿದ್ದು ಮಲೆನಾಡವ್ರಿಗೆ ಅವರೆಲ್ಲ ಕಮೆಂಟ್ ಮಾಡಿ ಆಯಿತಾ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿರಲಿಲ್ಲ ಯಾವ ಥರ ಕುಯ್ಯೋದು ಅಂತ. ಅತ್ತೆ ಹೇಳ್ತಾ ಹೋದ್ರು ಈ ಥರ ಕುಯ್ಬೇಕು ಅಂತ. ಸ್ವಲ್ಪ ಹಣ್ಣು ದ್ವಾರೆ ಹಣ್ಣು ಅಂತೀವಿ ನಮ್ಮ ಕಡೆ, ಅರ್ಧ ಹಣ್ಣಾಗಿರೋದು. ಸೊ ಹಂಗಾಗಿ ಅದನ್ನು ಕುಯ್ಬೇಕು, ಅದನ್ನು ಬಿಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಮಿಸ್ಸಾಗಿ ಕಾಯೆಲ್ಲ ಕುಯ್ದುಬಿಟ್ಟಿದ್ದೀನಿ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಆದಮೇಲೆ ಬರ್ತ್ಡೇ ವ್ಲಾಗ್ ಇತ್ತು. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಿ ಡಿಲೀಟ್ ಮಾಡಿ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಅದೊಂದು ವ್ಲಾಗ್ ಮಿಸ್ ಆಗಿಬಿಡ್ತು. ಸೊ ಹಾಗಾಗಿ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ. ಈ ವ್ಲಾಗ್ ಒಂಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಚೆನ್ನಾಗಿದೆ. ಯಾಕಂದರೆ ಇವತ್ತು ಹಿರಿಯರ ಪೂಜೆ. ಸೊ ಅದನ್ನು ವ್ಲಾಗ್ನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇನ್ನು ಮತ್ತು ಸಾಂಬಾರಿಗೆ ಬೇಕಂತ ಸೊಪ್ಪನ್ನು ಕುಯ್ಕೊತಿದ್ರು. ಇಬ್ಬರು ಕುಯ್ದಿರೋದು ಒಟ್ಟಿಗೆ ಹಾಕ್ಕೊಂಡು ಹೋದೆ, ನಾನು ತಗೊಂಡೋದೆ. ಸರಿ ಒಂದು 3-4 kg ಸಿಕ್ತು ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ಕುಯ್ದಾದ್ಮೇಲೆ ತಗೊಂಡೋಗಿ ಟೆರೆಸ್ ಮೇಲೆ ಹಾಕಿದ್ವಿ. ಈ ಕಡೆ ಅಂತೂ ಬಿಸಿಲೇ ಇಲ್ಲ, ಫುಲ್ ಮಳೆ. ಒಂದೊಂದು ದಿನ ಅಂತೂ ಫುಲ್ ಇಟ್ಕೊಂಡ್ಬಿಡುತ್ತೆ, ಒಂದೊಂದು ದಿನ ಬಿಸಿಲು, ಒಂದೊಂದು ದಿನ ಮಳೆ. ಯಾವ ಥರ ಇರುತ್ತೆ ವೆದರ್ ಅಂತ ಹೇಳೋಕ್ಕೆ ಆಗಲ್ಲ, ಆ ಥರ ಇದೆ. ಹಂಗಾಗಿ ಟೆರೆಸ್ ಮೇಲೆ ಮಳೆ ಬೀಳದೇ ಇರೋ ಜಾಗಕ್ಕೆ ಹಾಕ್ಬಿಟ್ಟಿದ್ದೀವಿ. ನೆಕ್ಸ್ಟ್ ತೋರಿಸ್ತೀನಿ ವೀಡಿಯೋನ. ನೋಡಿ ನಾನು ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ ಅಷ್ಟು ಕುಯ್ಯೋ ಅಷ್ಟೊತ್ತಿಗೆ. ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ. ನನಗೆ ಇಲ್ಲಾಂದರೆ ಗೊತ್ತಾಗಲ್ಲ. ನಾನು ಎಲ್ಲ ವೀಡಿಯೋದಲ್ಲೂ ಕೇಳ್ತೀನಿ ಕಮೆಂಟ್ ಮಾಡಿ ಅಂತ. ಬಟ್ ನನಗೆ ಒಂದಿಬ್ಬರು ಮಾಡ್ತಾರೆ, ಅದೇ ಖುಷಿ ಆಗುತ್ತೆ ನನಗೆ, ಒಂದಿಬ್ಬರು ಕಮೆಂಟ್ ಮಾಡಿದ್ರಲ್ಲ ಅಂತ. ಸೊ ನೆಕ್ಸ್ಟು ನಾವಿಲ್ಲಿ ಹಿರಿಯರ ಪೂಜೆಗೆ ತಯಾರಾಗಬೇಕು. ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ವೆಲ್ಕಮ್ ಬ್ಯಾಕ್. ಯಾಕೆ ಈ ಥರ ಹೇಳ್ತಾಳೆ ಅಂದ್ಕೊಂಡ ಮತ್ತೆ ಇದೇ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ನನ್ನ ಯೂಟ್ಯೂಬ್ಗೂ ಈ ಡ್ರೆಸ್ಗೂ ಅದೇನು ಒಂಥರ ಅವಿನಾಭಾವ ಸಂಬಂಧ ಅನಿಸುತ್ತೆ. ನಾನು ಈ ಡ್ರೆಸ್ ಹಾಕ್ಕೊಂಡಾಗಲೆಲ್ಲ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಯಾಕಂತ. ಕೋಇನ್ಸಿಡೆನ್ಸ್ ಇರಬಹುದೇನೋ ಮೇ ಬಿ. ಇದು ಹಾಕ್ದಲೇ ಸುಮಾರು ದಿನ ಆಗಿತ್ತು. ನಾನು ಒಂದು 20-25 ದಿನದ ಮೇಲಾಗಿತ್ತು ಇಲ್ಲಿಗೆ ಬಂದಮೇಲೆ, ಗಂಡನ ಮನೆಗೆ ಬಂದಮೇಲೆ. ಸೊ ಇವತ್ತು ನಮ್ಮ ಮನೇಲಿ ಹಿರಿಯರ ಪೂಜೆ ಇದೆ. ಸೊ ಹಂಗಾಗಿ ಡ್ರೆಸ್ಸು ಯಾವುದು ಸಿಗಲಿಲ್ಲ, ಅರ್ಜೆಂಟಿಗೆ ಇದೇ ಸಿಕ್ಬಿಡ್ತು. ಬಟ್ ಅಂತ ತಗೊಂಡೋಗಿ ಸ್ನಾನ ಮಾಡ್ಕೊಬಂದ್ಬಿಟ್ಟೆ. ಆ್ಯಂಡ್ ಆಮೇಲೆ ಅಂದ್ಕೊಂಡು ಅಯ್ಯೋ ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಲ್ವಾ ಅಂತ. ಸೊ ಓಕೆ, ಇಟ್ಸ್ ಓಕೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ ವಿಡಿಯೋ ಅಲ್ಲಿ ಮಾಡಿದ್ದೆ, ಅದಿನ್ನೂ ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ಇದು ಬರುತ್ತೆ. ಸೊ ಆಫ್ಟರ್ ಲಾಂಗ್ ಟೈಮ್ ಸ್ವೆಟ್ ಆಗ್ತಿದ್ದೀನಿ ಬಿಕಾಸ್ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಹಾಗಾಗಿ ವೆದರ್ ಕೂಡ ಬಿಸಿಲಿದೆ. ಆಫ್ಟರ್ ಲಾಂಗ್ ಟೈಮ್ ಬಿಸಿಲು ಬರ್ತಿದೆ. ನಾನು ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಡ್ರೈಯಲ್ಲಿ ಡ್ರೈ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಬಿಸಿಲಿದೆ. ಸೊ ಬಿಸಿಲಲ್ಲಿ ಡ್ರೈ ಮಾಡ್ಕೋಬೇಕಂತ. ಸೊ ನಿಮಗೆ ಕಳೆದ ವೀಡಿಯೋದಲ್ಲೆಲ್ಲ ತೋರಿಸಿದೆ ಆಲ್ಪ್ಸ್ ಅವ್ರದ್ದು ರೋಸ್ಮೆರಿ ವಾಟರ್ನ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಏನು ನೋಡಿ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಸುಮಾರು ಇಷ್ಟು ಖಾಲಿಯಾಗಿದೆ. ತುಂಬಾ ಯೂಸ್ ಅಂತ ನನಗನ್ನಿಸ್ತು. ಯಾಕಂದರೆ ಏರ್ಫಾಲ್ ಸ್ವಲ್ಪ ಕಮ್ಮಿ ಆಗಿದೆ. ನೋಡಬೇಕು, ಇದು ಫುಲ್ಲು ಯೂಸ್ ಮಾಡಾದಮೇಲೆ ಖಂಡಿತ ನಾನು ನಿಮಗೆ ರಿಸಲ್ಟ್ ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಯೂಸ್ ಮಾಡ್ತಿರ್ತಾರೆ. ನಾನೇನು ಮಾಡಿಬಿಡ್ತೀನಿ, ಡೈಲಿ ಸ್ಪ್ರೇ ಮಾಡ್ತೀನಿ. ಎಣ್ಣೆ ಹಚ್ಚಿದ್ರೆ ಅದ್ರ ಮೇಲೂ ಕೂಡ ಸ್ಪ್ರೇ ಮಾಡ್ಕೊಬಿಡ್ತೀನಿ ನಾನು. ಒಟ್ಟು ಇದಕ್ಕೆ ಹೋಗಬೇಕು, ಡೈಲಿ ನಂತರ ರೋಡ್ಗೆ ಹೋಗಬೇಕು. ನಾನೇನು ಮಾಡೋದು, ಈ ಥರ ಇಟ್ಕೊಂಡು ಎಣ್ಣೆ ಹಚ್ಚಿದ್ರೂ ಕೂಡ ನಾನು ಸ್ಪ್ರೇ ಮಾಡ್ಕೊಬಿಡ್ತೀನಿ. ಒಂದು ದಿನ ಕೂಡ ಮಿಸ್ ಮಾಡಿಲ್ಲ. ಕೆಲವೊಂದು ದಿನ ಆಚೆ ಈಚೆ ಆಗಿ ಎಲ್ಲಾದರೂ ಹೊರಗಡೆ ಹೋದಾಗ ಮಿಸ್ ಆಗಿರ್ಬೋದು. ಹಂಗಾಗಿ ಸ್ವಲ್ಪ ಕಮ್ಮಿ ಖಾಲಿಯಾಗಿದೆ, ಇಲ್ಲಾಂದರೆ ಫುಲ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿರೋದು. ಸೊ ಇನ್ನು ಒಂದು ಏನಂತಾರೆ 35% ಇದೆ.
ಯಾ ಈಗ ಸ್ವೆಟ್ ಆಗಿದೆ. ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗಲೇ ಸ್ಪ್ರೇ ಮಾಡ್ಕೊಬಿಟ್ರೆ ಅದ್ರ ಜೊತೆ ಡ್ರೈ ಆಗಿ ಚೆನ್ನಾಗಿ ಇಟ್ಕೊಂಡ್ಬಿಡುತ್ತೆ. ನಾನು ಡ್ರೈ ಆದಮೇಲೆ ಏನಾದರೂ ಸ್ಪ್ರೇ ಮಾಡ್ಕೊಂಡ್ರೆ ಅದು ಮತ್ತೆ ಸ್ವೆಟ್ ಆಗುತ್ತೆ ಕೂದಲು, ಮತ್ತು ಅದನ್ನು ಡ್ರೈ ಮಾಡ್ಕೋಬೇಕು. ಸೊ ಅದ್ರ ಬದಲು ಈಗಲೇ ವೆಟ್ ಆದಾಗಲೇ ನಾವು ಸ್ಪ್ರೇ ಮಾಡ್ಕೊಬಿಟ್ರೆ ತುಂಬ ಈಸಿ. ಆನ್ ಆ್ಯಂಡ್ ಆಫ್ ಗೊತ್ತಿರುತ್ತೆ ನಿಮಗೆ. ತುಂಬ ವಾಟರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಒಂದು ಚೂರು ಕೂಡ ಆಯಿಲಿ ಅಂತ ನಮಗೆ ಎಲ್ಲೂ ಕೂಡ ಅನಿಸಲ್ಲ. ನೀವೇ ನೋಡ್ತಿರ್ಬೋದು ನೋಡಿ, ಇಷ್ಟು ವಾಟರಿಂಗ್ ಅನಿಸುತ್ತೆ. ಎಸ್, ಇಷ್ಟೇ ರೋಫ್ ಹಾಕ್ಬಿಟ್ಟು ಸ್ವಲ್ಪ ನೆನ್ಕೊಬಿಟ್ರೆ ಎಲ್ಲ ಕಡೆ ಆಗೋಗುತ್ತೆ. ಸೊ ಇಂದು ಕೂಡ ಸುಮ್ಮನೆ ಹಂಗೆ ಸ್ಪ್ರೇ ಮಾಡ್ಕೊಂಡ್ರೆ ಅಷ್ಟೇ. ಬಿಸಿಲು ಬಂತು. ಸೊ ನಮ್ಮ ಮನೆ ಚಪ್ಪರದ ಮೇಲೆ ನೋಡ್ತೀರಾ ಏನೇನು ಹಾಕಿದ್ದೀವಿ ಅಂತ. ಆಯ್ತು ನೋಡಿ, ಅವರೆಕಾಯಿ ಬಿಟ್ಟಿದೆ, ಕಾಣಿಸ್ತಿದೆ ಅವರೆಕಾಯಿ. ಹೇಳಿದೆ ಗೊತ್ತಾ, ಅದೇ ಇದು ಅವರೆಕಾಯಿ, ಇಟ್ಲ ಅವರೆಕಾಯಿ ಅಂತ ಕರೀತಾರೆ ನಮ್ಮ ಕಡೆ. ಸೊ ಇದು ಸೌತೆಕಾಯಿ. ಸೊ ನೆನ್ನೆ ಕಾಫಿ ಕೊಯ್ದಿದ್ದಿಲ್ಲ ಆಲ್ರೆಡಿ. ನಾನು ಅತ್ತೆ ಸೇರ್ಕೊಂಡು ಇಷ್ಟು ಕಾಫಿ ಕೊಯ್ದಿದ್ದೀವಿ. ಟೈಮ್ ಎಕ್ಸ್ಪೀರಿಯನ್ಸ್ ಕಾಫಿ ಕೊಯ್ದಿದ್ದು ತುಂಬ ಎಕ್ಸೈಟ್ ಆಗಿದ್ದೆ. ಯಾವ ಥರ ಕೊಯ್ತಾರೆ ಇವರು ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ತುಂಬ ಎಕ್ಸೈಟಿಂಗ್ ಆಗಿದ್ದೆ. ಖುಷಿ ಆಯಿತು. ಕೊಯ್ದಿದ್ದು ನಮ್ಮನೆ ಕಾಫಿ ಅಲ್ವಾ, ಅದು ಫಸ್ಟ್ನೇ ಬೆಳೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹಾಕಿರೋದು ಫಸ್ಟ್ನೇ ಬೆಳೆ. ಫಸ್ಟ್ ನಾನೇ ಕೊಯ್ದಿರೋದು ಪೂಜೆ ಮಾಡಿ. ಸೋ ಹ್ಯಾಪಿ. ಸೊ ತಲೆ ಕೂದಲೆಲ್ಲ ಒಣಗಿಸ್ಕೊಂಡೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಕೊಂಡು ವಿಡಿಯೋದನ್ನ ತಗೊಂಡೆ. ಸೊ ತಲೆ ಕೂದಲೆಲ್ಲ ಒಣಗಿಸ್ಕೊಂಡಿದ್ದ ನಂತರ ನಾನು ಅಡುಗೆ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮನೆಗೆ ಬಂದುಬಿಟ್ಟು ಸೊ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟು ಪಾತ್ರೆಗಳೆಲ್ಲ ಇದ್ವು ಅಂತೆಲ್ಲ ತೆಗೆದು ತೊಳೆದು ಆ ಶೆಲ್ಫೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಸ್ವಲ್ಪ ಕ್ಲೀನ್ ಆದರೆ ಮಾಡೋದಕ್ಕೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಸೊ ಅತ್ತೆ ಶಾವಿಗೆ ಮಾಡೋದಕ್ಕೆ ಅಕ್ಕಿನ ನೆನೆಸ್ಬಿಟ್ಟು ನಾನು ಅತ್ತೆ ಇಬ್ಬರು ಸೇರ್ಕೊಂಡು ಕಲ್ಲಲ್ಲಿ ನುಣ್ಣಗೆ ರುಬ್ಕೊಂಡ್ವಿ. ಸೊ ರುಬ್ಕೊಂಡಾದ್ಮೇಲೆ ಈ ಕಡೆ ಅನ್ನ ಅಂದರೆ ಶಾವಿಗೆ ಮಾಡೋಕ್ಕೆ ಇಟ್ಟಿದ್ದೀವಿ, ಒಂದು ಕಡೆ ಪಾಯಸಕ್ಕೆ ಇಟ್ಟಿದ್ದೀವಿ. ಸೊ ಅದಾದಮೇಲೆ ಚಿಕನ್ ಮಾಡೋದು ನಾವು. ಹಂಗಾಗಿ ಕೋಳಿನ ಒಂದು ನಾಟಿ ಕೋಳಿ ಕೊಯ್ದು ಮನೇಲಿದ್ದಿದೆ. ಸೊ ಹಂಗಾಗಿ ನಾನು ಕಟ್ ಮಾಡೋ ಥರ ಹೋದೆ. ಅಷ್ಟೊತ್ತಿಗೆ ಮಾವ ಬಂದೆ ಕಟ್ ಮಾಡಿಕೊಟ್ರು ಕೋಳಿನ. ಸೊ ನೆಕ್ಸ್ಟು ನಾನು ವೀಡಿಯೋ ತಗೊಳಕ್ಕಾಗಲಿಲ್ಲ, ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಹಂಗಾಗಿ ಬೆಳಗ್ಗೆ ವೀಡಿಯೋನ ತಕ್ಕೊಂಡೆ. ಅಜ್ಜಿ ತಾತ ಅಲ್ಲಿ ಎಡೆನ ಇಟ್ಟಿದ್ವಿ ನಾವು ಟೇಬಲ್ ಮೇಲೆ. ಅಜ್ಜಿ ತಾತ ಫೋಟೋಸ್ ಎಲ್ಲ ಇಟ್ಟಿದ್ವಿ. ಸೊ ಫಸ್ಟು ಚಿಕನ್ ಸಾರು, ಹಾಗೆ ಕಬಾಬ್, ಬೋಂಡ ಮತ್ತು ಚಿಕನ್ ಫ್ರೈ, ಶಾವಿಗೆ ಮೇಯ್ನ್. ಅದೇ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಶಾವಿಗೆ ಮಾತ್ರ. ಆಮೇಲೆ ಮೀನು ಫ್ರೈ ಮಾಡಿದ್ವಿ. ಅದು ನಾವು ಫ್ರೈ ಮಾಡೋಕ್ಕೆ ತರಿಸಿರ್ಲಿಲ್ಲ, ಸಾಂಬಾರಿಗೆ ತರಿಸಿದ್ದು. ಬಟ್ ಸಾಂಬಾರೆಲ್ಲ ಜಾಸ್ತಿ ಆಗುತ್ತೆ ಅಂತ ಫ್ರೈ ಮಾಡಿಬಿಟ್ವಿ. ಅದು ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. ಅದು ಮೀನು ಫ್ರೈ ಮಾಡೋದಲ್ವಲ್ಲ, ಹಂಗಾಗಿ ಸ್ವಲ್ಪ ಪಾಯಸ, ಒಂದು ಸ್ವಲ್ಪ ಕೋಸಂಬರಿ ಕೂಡ ಮಾಡ್ಕೊಂಡಿದ್ವಿ. ಸೊ ದಿಸ್ ಇಸ್ ಅ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ವಿಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಓಕೆ, ಬಾಯ್, ಥ್ಯಾಂಕ್ ಯು.